ಸ್ನೇಹಿತರೆ ನಮಸ್ಕಾರ. ಕೊಟ್ಟಿಯೂರು ಕ್ಷೇತ್ರಕ್ಕೆ ಶಿವನ ಕೃಪೆ ಬಂದ ಅವಕಾಶ, ಒಂದು ಗಟ್ಟಿ ನಿರ್ಧಾರ ಮಾಡಿ ಈ ಸಲನಾದ್ರೂ ಕೊಟ್ಟಿಯೂರು ಕ್ಷೇತ್ರಕ್ಕೆ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿ ಹೊರಟೆ ಬಿಟ್ಟೆ. ನಾವು ಎಷ್ಟು ವರ್ಷದಿಂದ ಲೆಕ್ಕ ಇಲ್ಲ ಅದು. ಸೊ ಸಾವಿರಾರು ವರ್ಷಗಳಿಂದ ಈ ಒಂದು ಸ್ಥಳದಲ್ಲಿ ಈ ತರ ನಡೀತಾ ಇದೆ. ಯುಗ ಯುಗಾಂತರ ಇದೆ. ದರ್ಶನ ಬೇಕಂದ್ರೆ ಹಾ. ಕ್ಯೂ ಅಲ್ಲಿ ನಿಲ್ಸ್ಕೊಂಡು ಹಾ, ಸ್ವಯಂಭೂ ಅದೇ ಒಳಗಡೆ ಸ್ವಯಂಭೂ ಇದೆಲ್ಲ ಅದರಲ್ಲಿ ಹೋಗಿ ತೀರ್ಥ ತಗೊಂಡು. ಹಾ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ ವ್ಲಾಗ್ಸ್. ಕೊಟ್ಟಿಯೂರಿನ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡ್ತೀರಿ ನೀವು. ನಿಜವಾಗಿ ಎರಡು ಕಲ್ಲನ್ನ ಉಜ್ಜಿದ್ರೆ ಬೆಂಕಿ ಏಳೋದು ಗೊತ್ತು, ಆದ್ರೆ ಎರಡು ಕಲ್ಲನ್ನ ಉಜ್ಜಿದ್ರೆ ಇಲ್ಲಿ ಗಂಧವರ ಕ್ಷೇತ್ರವು ಹಿಂದೂ ಪುರಾಣದ ಪ್ರಮುಖ ಕಥೆಯಾದ ದಕ್ಷ ಯಾಗದೊಂದಿಗೆ ನಿಕಟವಾದ ಸಂಬಂಧವನ್ನ ಹೊಂದಿದೆ. ಶಿವನ ಪತ್ನಿಯಾದ ಮಾತೆ ಸತಿಯ ತಂದೆ ದಕ್ಷ ಪ್ರಜಾಪತಿ ಬೃಹತ್ತಾದ ಅಂದ್ರೆ ದೊಡ್ಡದಾದ ಯಾಗವನ್ನ ಮಾಡ್ತಾನೆ. ಆತ ಇಡೀ 3 ಲೋಕವನ್ನೇ ಆಹ್ವಾನ ಮಾಡಿದ್ರು ತನ್ನ ಅಳಿಯ ಮತ್ತು ಮಗಳಿಗೆ ಆಹ್ವಾನವನ್ನೇ ಕೊಟ್ಟಿರುವುದಿಲ್ಲ. ದಕ್ಷಿಣದ ಕಾಶಿ ಅಂತ ಕರೆಯುವ ಈ ಕ್ಷೇತ್ರದಲ್ಲಿ ಇದು ಒಂದು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ, ಇದು ಅರಣ್ಯ, ನದಿ, ಪುರಾಣ, ನಂಬಿಕೆ ಮೂಲಕ ಸಾಗುವ ಒಂದು ಅಪೂರ್ವ ಪಯಣ. ಕೊಟ್ಟಿಯೂರು ಕ್ಷೇತ್ರ ಕೇವಲ ಒಂದು ಪ್ರಾರ್ಥನಾ ಸ್ಥಳವಲ್ಲ, ಇದು ಪುರಾಣ, ಪ್ರಕೃತಿ ಮತ್ತು ಶತಮಾನಗಳಷ್ಟು ಹಳೆಯದಾದ ಸಂಪ್ರದಾಯದ ಸಮ್ಮಿಲನ.